ವಿಷನ ಸೇರಿಸಿದನು. ನೀನೇ ಕಣೋ ಈ ಮಾತಿಗೆ ಸಾಕ್ಷಿ. ನಿನ್ನಂತ ಸೂಳೆಗೆ ಗೊತ್ತು ಅದೇ ಭಗವದ್ಗೀತೆ ಕಥೆ. ನಿನ್ನಂತ ಸೂಳೆ ಮಗನಿಗೆ ಏನೋ ಗೊತ್ತು ಅಂತ ಭಗವದ್ಗೀತೆ ಕಥೆ. ಮಾತಿ ಬಳಸಿ ಕೃಷ್ಣನ ಆಟ ತರಬೇಡ ನನ್ನ ಮುಂದೆ. ನಿನ್ನ ಗಂಡ ಹುಟ್ಟದ ಬೈ ನನಗೆ ಒಪ್ಪಿಸಬೇಕು, ಇಲ್ಲದಿದ್ದರೆ ಈ ನಾಗರಾಜ ಕತ್ತಿ ಬಿಡ ನಿನ್ನನ್ನು. ಈ ಹೂವನ್ನ ಮುಟ್ಟೋದಕ್ಕೆ ನೀನೇನಾದ್ರೂ ಬಂದಿದ್ದೆ ಆದ್ರೆ ನಿನ್ನ ಹಾವಾಗಿ ಕಚ್ಚಬೇಕಾಗುತ್ತೆ. ಹೆಚ್ಚಿನಾದ ನೆನಪಲ್ಲಿಟ್ಕೋ. ಎಲೆ ಸೊಕ್ಕಿನ ಹೆಣ್ಣೆ, ಯಾವ ರೀತಿಯಿಂದ ಹೇಳಿ ತಿಳಿಸು ಬರುವ ಹೆಣ್ಣು ಅಲ್ಲ ನೀನು. ನಿನ್ನ ಕೋಮಲ ಗಲ್ಲದ ಮೇಲೆ ಮೂಡಿಸುವೆ ನನ್ನ ದಂತಾಕ್ಷರಗಳಿಂದ. ರಾಕ್ಷಸ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಕ್ಷಣಾರ್ಧದಲ್ಲೇ ಲಕ್ಷಾಂತರ ರಾಕ್ಷಸರನ್ನು ಸಂಹಾರ ಮಾಡಿದ ಒಂದು ಹೆಣ್ಣು. ಶುಂಭರನ್ನು ಸಂಹಾರ ಮಾಡಿದ ಒಂದು ಹೆಣ್ಣು ಕಣೋ. ಏನಂದ್ರೆ ನನ್ನ ದಂತಾಕ್ಷರವನ್ನ ನನ್ನ ಕೆನ್ನೆ ಮೇಲೆ ಮೂಡಿಸ್ತೀಯ. ಚಪ್ಪಲಿಯಿಂದ ನಿನ್ನ ಕೆನ್ನೆ ಮೇಲೆ ಮೂಡಿಸಬೇಕಾಗುತ್ತೆ ಗಾಯತ್ರಿ ಎಂಬ 3 ಅಕ್ಷರವನ್ನ. ಬ್ರಹ್ಮನ ಮುಲ್ಗಿ म्हणून जन्माला आलेली सरस्वती ब्रह्माला पत्नी झाली. ಬ್ರಹ್ಮಗೆ ಮಗುಳಾಗಿ ಹುಟ್ಟಿ ಬಂದಿರುವ ಸರಸ್ವತಿ ಬ್ರಹ್ಮಗೆ ಹೆಂಡತಿ ಆದಳು. ಅವಳ ಯಾವ ಗೆಳತಿ ಗಂಡನ ಉಂಡ ಮಲಗುಸಿ ಮಿಂಡರ ಜೊತೆ ಆಟ ಆಡಿ ಮಿಂಡರಿಂದ ಬಸರಾಗಿ ಬಂದೆ. ಗಂಡನ ಎದುರಿಗೆ ಗೆಳತಿ ಅಂತ ಹೇಳುವೆ, ಅವಳ ಯಾವ ಗೆಳತಿ? ಈಗ ದಟ್ಟವಾದ ಈ ಕಾಡಿನಲ್ಲಿ ನಿನ್ನ ಮೈದನ ಜೊತೆ ಆಟ ಆಡಿ ಬಂದಿರಲೇ ಯಾವಲೇ ಮಾಗತ್ತೆ. ಪಾಪಿ, ಅನ್ಯಾಯವಾಗಿ ನನ್ನ ಮೈದನನ ಮೇಲೆ ಅಪವಾದ ಹೊರಿಸ್ತಾ ಇದೆಯಲ್ಲ. ನೀನು ಅದೆಷ್ಟು ರಕ್ತಕ್ಕೆ ಹೊಟ್ಟಿರಬೇಕು ಸೂಳೆ ಮಗನೇ. ಸೋಮನೆ ಕೂತ್ರೆ ಜಾಸ್ತಿ ಮಾಡ್ತಿರ್ಲಿಲ್ಲ. ಯೋಗೇಶ್ವರನಿಂದ ಮಾಡಿಕೆಯ ಕತೆ. ಇಂಥ ಕಾಡಳಿಯಲ್ಲಿ ಬಂದು ನನ್ನ ಕೂಗಿದೆಲ್ಲ ನಾನು ಬಂದು ನಿನ್ನ ಜೊತೆ ಮಾತನಾಡಿದರೆ ಮತ್ತು ನಿನ್ನ ಕಣ್ಣಲ್ಲಿ ನೀರು. ಹೇಳಮ್ಮ, ನಿನ್ನ ಬಂದಿರುವ ಪದ್ಯ ಹೇಳದು. ಯಾರಾದರೂ ಬೈದರೆ, ಯಾರಾದರೂ ನಿನ್ನ ಮೇಲೆ ಕೈ ಮಾಡಿದರೆ, ಯಾರಾದರೂ ಗೋಕ ನನ್ನ ಮಕ್ಕಳು ನಿನ್ನ ಮೇಲೆ ಕೈ ಮಾಡಿದರೆ ಈಗಲೇ ಹೇಳಮ್ಮ, ಅವರೆಲ್ಲ ಕೊಡುಗೆ ಸೀಳಿ ಬಿಗಿ ರಕ್ತವನ್ನು ಕೊಡುವ ಬರುತ್ತೇನೆ. ಸಾವುಕಾರ ಬಂದು 10,000ಕ್ಕೆ 20,000 ಪಟ್ಟಿಯಂತೆ ನಿನ್ನ ಮೌನವನ್ನು ಬಳಸಿಕೊಂಡು ಈಗ 7 ಎತ್ತುಗಳ ಜೊತೆಗೆ ನಿಮ್ಮ ಅಣ್ಣನ ಕರ್ಕೊಂಡು ಹೋಗ್ಬೇಕು. ಏನೇ ಹೇಳುತ್ತಿದೆ ಆ ತಾಯಿ? ಸಾಲನ್ನು ಲೇಪ ಮಾಡಿ ನನ್ನ ಎತ್ತುಗಳ ನನ್ನ ಹೊಲ ಎಲ್ಲ ಎತ್ತಿ ಹಾಕಿ ನನ್ನ ಎತ್ತುಗಳನ್ನು ಎತ್ತಿಕೊಂಡು ಹೋದರೆ ಚಾಂದನ ಗೌಡ, ರೇ ಗೌಡ, ಹಣದ ಪಾಲ್ಕಿಂದ ಉಪ ಬರುವ ನಿನ್ನ ಕೋಪ ಈಗಲೇ ಇಳಿಸೋದಕ್ಕೆ ಬರಲಿ, ಪಟ್ಟದವರನ್ನ ಗಂಡು ಕೊಡಲಿ ಎಂದಿಗೂ ಕಣ್ಣವರನ್ನ ಅರಸಿ ಬಡವರ ಬೆವರಿನಿಂದ ಕೊಟ್ಟಿ ನಿನ್ನ ಹೊಟ್ಟಿ ಮೇಲೆ ಕಾಲ ಇಟ್ಟು ನಿಲ್ಲಿಸಿಕೊಂಡಿರುವೆ. ನಿನ್ನ ಒಂದೊಂದು ಅವಯವಗಳ ಕಂಡು
ಚಂದ್ರರು ಈ ಸೂರ್ಯ ಚಂದ್ರನೇ ಹಾಳೆ ಮಾಡಿ ನಿನ್ನ ಮಾತು ಆ ಗೌಡ ಆ ಗೌಡ ಅಣ್ಣನಲ್ಲಿ ಮುಚ್ಚಿಟ್ಟು ಬರುತ್ತಾರೆ ಕೆದರನ ಬರವರಿಗೆ ಅದೇ ಕುಡಿಗೆದ ಶೀಳೆ ಅವರ ಹೊರಬರುವ ಕೊಟ್ರಿ ಅವರ ಕೆಲವು ಮಾತುಗಳು ನಿನ್ನ ಕೊರಳಿಗೆ ಹಾಕದಿದ್ದರೆ ಗರತಿ ಗಗನವನ ಮೈದರ ಶಕ್ತಿ ಅಲ್ಲದು ಇದು ಸಮಾಜಕ್ಕೆ ಹಾಕದ ಬೆಲೆ